ನಮ್ಮೆಲ್ಲರಿಗೂ ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತು ಹುರುಳಿ ಸಾರಿನ ಪಲ್ಯ ಮತ್ತು ಸಾಂಬಾರು ಮಾಡೋಣ, ತಿಳಿ ಸಾರು ಮಾಡೋಣ. ಇದಕ್ಕೆ ಹೇಗೆ ಮಾಡೋದಂತ ನೋಡೋಣ ಬನ್ನಿರಿ. ನೋಡಿರಿ, ನಾನು ಕುಕ್ಕರ್ದಲ್ಲಿ ತೊಳೆದು ಸ್ವಚ್ಛಗೆ ಕುಕ್ಕರ್ದಲ್ಲಿ ಹಾಕೀನಿ. ಈಗ ಇದು ಕುದಿಯೋತನ ಒಂದು 2-3 ಸಿಟಿ ಹಾಕ್ಸೋಣ. ಇದರಲ್ಲೇ 2 ಟಮಾಟೆ ಹಾಕ್ತೀನಿ ನಾನು ಕುದಿಲಿ. ನೋಡಿರಿ, ಟಮಾಟೆ ಹಾಕಿದ್ದು ಈಗ ಕುಕ್ಕರ್ ಕುದಿಲಿಕ್ಕೆ ಇಡೋಣ. ಗ್ಯಾಸ್ ಹಚ್ಚು. ನೋಡಿರಿ, ಇದು ಬ್ಯಾಳೆ ಕುದುತ್ತೀಗ. ನೋಡಿರಿ, ಕುದುತ್ತು. ನೋಡಿರಿ, ಇದು ಒಂದು ಸೈಡ ಇದ್ರದ್ದು ನೀರು ಒಂದು ಸೈಡ್ ತೆಗಿಯೋಣ. ಇದು ಬ್ಯಾಳೆ ನೀರು ಕುದ್ದಿದ್ದು. ಇದು ನೀರು ತೆಗಿಯೋಣ ಒಂದು ಸೈಡ್. ಟಮಾಟೆ ಇದ್ರಲ್ಲಿ ತಗೊಳ್ಳೋಣ. ಇದು ಟೊಮಾಟೊ ಇದು ಟಮಾಟೆ ಎಲ್ಲ ಇದರಲ್ಲಿ ಸಣ್ಣ ಮಾಡೋಣ. ಸೌಟ್ಲೆ ಟಮಾಟೆ ಕುಸಿದ್ವಲ್ಲ, ಇದೆಲ್ಲ ಸ್ವಲ್ಪ ಹೀಗೆ ತಿರುಗಿಸಿ ಸಣ್ಣಗೆ ಮಾಡೋಣ. ನೋಡಿ, ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಕೊತ್ತಂಬರಿ ಮತ್ತು ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದು ನೀವು ಖಾರ ಹಾಕಿ ಮಾಡ್ಕೋಬೇಕಂದ್ರೆ ಖಾರ ಹಾಕಿ ಮಾಡ್ಕೋಬೋದು, ಅರಿಶಿನ ಹಾಕಿದ್ರೆ ಅರಿಶಿನ ಹಾಕ್ಬೋದು. ನಾನಿಲ್ಲಿ ಇದಕ್ಕೆ ಅರಿಶಿನ ಹಾಕಿ ಮಾಡ್ತೀನಿ. ನೋಡಿರಿ, ಇದೆಲ್ಲ ಒಗ್ಗರಣೆ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಮತ್ತು ಇದು ಹುಣಸೆ ಹಣ್ಣಿಂದ ನೀರು. ಹುಣಸೆಹಣ್ಣೆಲ್ಲ ನಾನು ಮುಚ್ಚಿಟ್ಕೊಂಡಿದ್ದೀನಿ, ಎಲ್ಲ ರಸ ತಗೊಂಡೇನದು ಹುಣಸೆ ಹಣ್ಣಿಂದು. ಈಗ ಇದು ಹುರುಳಿ ಕುದಿಸಿದ್ದು ನೀರು, ಮೇಲಿನ ನೀರು, ಬರೀ ನೀರು ಇಟ್ಟಿದೆ. ಇದೀಗ ನೋಡಿರಿ, ಹುಣಸೆ ಹಣ್ಣಿಂದ ಕಟ್ಟಿನ ಸಾರು, ಹುರುಳಿ ಕಾಳಿನ ಕಟ್ಟಿನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ನೋಡ್ರಿ, ಕುದಿಯಲಿಕ್ಕೆ ಬಿಡೋಣ. ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿರಿ. ನಿಮ್ಮ ಸಪೋರ್ಟು ನಮಗೆ ಅತಿ ಮುಖ್ಯವಾಗಿರ್ತೈತಿ. ಸಪೋರ್ಟ್ ಮಾಡಿರಿ, ಪ್ಲೀಸ್ ಹೆಲ್ಪ್ ಮಾಡಿರಿ. ಈಗ ಇದು ಈ ಸೈಡ್ ಕುದಿಲಿಕ್ಕೆ ಇಡೋಣ. ಈಗ ಇಲ್ಲಿ ಬೇಳೆದು ಒಗ್ಗರಣೆ ಹಾಕೋಣ ಪಲ್ಯ ಮಾಡಲಿಕ್ಕೆ. ಬ್ಯಾಳೆ ಒಗ್ಗರಣೆ ಹಾಕಲಿಕ್ಕೆ ಪಲ್ಯ, ಬ್ಯಾಳೆಯಿಂದ ಪಲ್ಯ. ಈ ಬ್ಯಾಳೆಯಿಂದ ನೀರಿಂದ ಹುರುಳಿ ಕಾಳಿಂದ ನೀರಿಂದ ರಸಮ್ಮನ. ಈಗ ಇದು ಒಗ್ಗರಣೆ ಹಾಕೋಣ. ಈಗ ಬೇಳೆ ಇದು ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಟೊಮಾಟೊ. ಇದು ಬಾಡಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ. ಯಾಕಂದರೆ ನಮ್ಮ ಮಸಾಲೆ ಖಾರದಲ್ಲಿ ಉಪ್ಪು ಎಲ್ಲ ಇರುತ್ತೆ, ಮಸಾಲೆ ಅದು. ನಾನು ಅದಕ್ಕೇನು ಮಸಾಲೆ ಹಾಕ್ತಿಲ್ಲ, ಬರೀ ನಾನು ಮಸಾಲೆ ಖಾರ ಅಷ್ಟೇ ಹಾಕ್ತೀನಿ. ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ.
ಸ್ವಲ್ಪ ಅಂದರೆ ನಿಮ್ಮದು ಖಾರ ಸ್ಟ್ರಾಂಗ್ ಇತ್ತಂದ್ರೆ ಸ್ವಲ್ಪ ಹಾಕ್ರಿ, ಸಪ್ಪಗಿತ್ತಂದ್ರೆ ಜಾಸ್ತಿ ಹಾಕ್ಕೊಡ್ರಿ. ನಿಮ್ಮ ಮನೇಲಿ ಖಾರ ತಕ್ಕ ನೀವು ಹಾಕ್ಕೊಡ್ರಿ. ನಮ್ದು ಇದು ಭಾಳ ಸ್ವಲ್ಪ ಸ್ಟ್ರಾಂಗ್ ಐತಿ, ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ರುಬ್ಬಿಟ್ಕೊಂಡಿದ್ದೆ ಅದು ಸ್ವಲ್ಪ ಹಾಕ್ತೀನಿ ಇದಕ್ಕೆ, ಪಲ್ಯಕ್ಕೆ ನೋಡಿರಿ ಸ್ವಲ್ಪ ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಇದು ಹುರುಳಿ ಕಾಳು ಹಾಕ್ತೀನಿ. ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ನೋಡಿರಿ ಇದು ಖಾರ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿವೆಲ್ಲ. ಈಗ ಇದು ಎರಡು ಸ್ವಲ್ಪ ಕುದಿಲಿಕ್ಕೆ ಸ್ವಲ್ಪ ನೀರು ಹಾಕೋಣ ಇದಕ್ಕೆ, ಯಾಕಂದರೆ ಅದು ಕೊಬ್ಬರಿದು ಪೇಸ್ಟ್ ಹಾಕಿವಿ ಮತ್ತು ಖಾರ ಹಾಕಿವಲ್ಲ, ಅದು ಸ್ವಲ್ಪ ಕುದಿಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ತೀನಿ. ಹಾಕೊಂಡು ಅದಕ್ಕೆ ನೋಡಿರಿ ಹುರುಳಿ ಕಾಳಿನ ಕಟ್ಟಿನ ನೋಡ್ರಿ ಇಲ್ಲಿ ಅದು ಸಾಂಬಾರು ಕುದಿಯಾಗ್ತಾ ಐತಿ. ಮತ್ತು ಇಲ್ಲಿ ಪಲ್ಯನೂ ಬ್ಯಾಳೆಯಿಂದ ಪಲ್ಯನೂ ಕುದೀತಾ ಇದೆ. ಎರಡು ಕುದಿ ಸೂಪರ್ ಆಗಿರ್ತೈತೆ ರೀ ಇದು. ಸರ್ದಿ ಬಂದರೆ ನೀವು ಈ ಥರ ಅದ್ರದ್ದು ಕಟ್ಟಿನ ಸಾಂಬಾರು ಮಾಡ್ಕೊಂಡ್ರೆ ಎಕ್ದಮ್ ಸರ್ದಿ ಕಮ್ಮಿ ಆಗ್ಬಿಡ್ತೈತಿ. ಒಂದು ಗ್ಲಾಸ್ ಕುಡಿದ್ರೆಲ್ಲ ಜಲ್ದಿನೇ ಸರ್ದಿ ಕಮ್ಮಿ ಆಗ್ತೈತಿ. ಮತ್ತು ಇದು ಪಲ್ಯ ತಿಂದ್ರೆ ಶರೀರದಲ್ಲಿ ತುಂಬ ಶಕ್ತಿ ಬರ್ತೈತಿ. ಇದು ಎಲ್ಲ ಕುದ್ರಿಯಂಥ ಶಕ್ತಿ ಬರುವಂಥ ಬ್ಯಾಳೆ ಇದು ನೋಡಿರಿ. ಇಲ್ಲಿ ಸಾಂಬಾರು ರೆಡಿ ಆಯಿತು ಮತ್ತು ಪಲ್ಯನೂ ರೆಡಿ ಆಯಿತು. ಹುರುಳಿ ಕಾಳಿನ ಪಲ್ಯನೂ ರೆಡಿ ಆಯಿತು ಮತ್ತು ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಾಗಿರ್ತೈತಿ. ನೀವು ಒಂದು ಸತಿ ಮಾಡಿ ತಿಂದು ಕಮೆಂಟ್ದಲ್ಲಿ ಹೇಳ್ರಿ ಹೇಗಾಗೈತಂತ. ಖಂಡಿತವಾಗ್ಲೂ ಈ ಹುರುಳಿ ಕಾಳಿನ ಪಲ್ಯ ಮತ್ತು ಸಾಂಬಾರು ತಿನ್ನಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ರೀ. ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.